ಆದ್ರೂ ಚಿನ್ನದ ದರ ಏರಿಕೆ ಅಥವಾ ಇಳಿಕೆ ಆಗುತ್ತಾ? ಚಿನ್ನನ ಈಗ ಫಿಸಿಕಲ್ ಗೋಲ್ಡ್ ನಾವು ಬೈ ಮಾಡ್ಬೇಕು ಅಂತಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಚೈನಾ ಏನ್ ಹೇಳ್ತು, ನೀವು ಪೇಪರ್ ಗೋಲ್ಡ್ ನ ಕೊಂಡ್ಕೊಳಂಗಿಲ್ಲ. ತುಂಬಾ ಜನ ತಗೊಳ್ಳೋದು, ಚೂರ್ ಮೇಲೋಗಿದ ತಕ್ಷಣ ಮಾರೋದು, ತಿರ್ಗಿ ಡ್ರಾಪ್ ಆಗಿದ ತಕ್ಷಣ ಬೈ ಮಾಡೋದು, ಆ ರೀತಿ ತುಂಬಾ ಹೆಚ್ಚಾಗೋಯ್ತು ಚೈನಾದಲ್ಲಿ. ಚೈನಾ ಹೇರಿದ್ದು ಪೇಪರ್ ಗೋಲ್ಡ್ ಮೇಲೆ ಹೊರತು ಫಿಸಿಕಲ್ ಗೋಲ್ಡ್ ಮೇಲೆ ಅಲ್ಲ. ಆರ್ಥಿಕವಾಗಿ ಅತ್ಯಂತ ಸಬಲವಾದ ಸಶಕ್ತವಾದ ದೇಶಗಳು ಅಂತ ಯಾವುದಿದೆ, ಆ ದೇಶದ ಸೆಂಟ್ರಲ್ ಬ್ಯಾಂಕಿನ ನೀತಿಗಳು ಏನಿದೆ ಅನ್ನೋದು ಗೋಲ್ಡ್ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಇವತ್ತಿಗೂ ಪೆಟ್ರೋಲಿಯಮು ಮತ್ತೆ ಚಿನ್ನದ ಬೆಲೆ ಎರಡನ್ನು ನೇರವಾಗಿ ಅಳತೆ ಮಾಡೋದು ಆಲ್ ವ್ಯಾಲ್ಯೂಡ್ ಇನ್ ಡಾಲರ್ ಮೌಲ್ಯ ಕುಸಿತಾ ಇಲ್ಲ. ಗೋಲ್ಡ್ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದು 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು. ಗೋಲ್ಡ್ ಅಂತ ಬಂದಾಗ ನಾನು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು ಸರ್? ಪ್ರಧಾನಮಂತ್ರಿಯವರು ಯಾವಾಗ ಹೇಳ್ತಿರ್ತಾರೆ, ಫಿಸಿಕಲ್ ಗೋಲ್ಡ್ ಕೊಂಡ್ಕೋಬೇಡಿ ಅಂತಾನೆ ರಿಕ್ವೆಸ್ಟೇ ಮಾಡ್ತಾರೆ. कि साल भर तक हम सोने के गहने नहीं खरीदेंगे, सोना नहीं खरीदेंगे. ದೀರ್ಘಾವಧಿಯಲ್ಲಿ ಚಿನ್ನ ಬೆಳ್ಳಿ ಯಾವತ್ತೂ ಲಾಭನೇ. ನಾನು ಅದು ನಿಮ್ಗೆ ಹೇಳ್ಬಿಡ್ತೀನಿ. ಗೋಲ್ಡ್ ಮತ್ತು ಸಿಲ್ವರ್ ಎರಡರ ಮೇಲೆ ಹೂಡಿಕೆ ಯಾವತ್ತೂ ನಿಮಗೆ ಮೋಸ ಮಾಡ್ತೀವಿ. ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ನೀವು ಗಮನಿಸಬೇಕಾದ್ದೇನು ಅಂತಂದ್ರೆ, ನಮ್ಮ ಹತ್ರ ಇನ್ನು ಮುಂದೆ ಬರ್ತಾ ಬರ್ತಾ ಹಣ ತನ್ನ ವ್ಯಾಲ್ಯೂ ಕಳ್ಕೊತಾ ಹೋಗುತ್ತೆ. ಯಾಕಂದ್ರೆ ಹಣ ನಾವು ಸೃಷ್ಟಿ ಮಾಡಿದ್ದು. ಹಣ ಎಲ್ಲದನ್ನು ಅಳಿಯಕ್ಕೆ ಇಟ್ಕೊಂಡಿರೋ ಒಂದು ಇಟ್ಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಆದ್ರೆ ನಿಜವಾಗ್ಲೂ ಮೌಲ್ಯ ಇರೋದು ಸಂಪನ್ಮೂಲಗಳಿಗೆ. ಎನಿ ಮೆಟಲ್ ಫಾರ್ ದಟ್ ಮ್ಯಾಟರ್. 1 ಗ್ರಾಮ್ ಚಿನ್ನದ ಬೆಲೆ $1 ಅಂತ ಉದಾಹರಣೆ ತಗೊಳ್ಳಿ. 6 ರಿಂದ 8 ತಿಂಗಳ ಕೆಳಗಡೆ ನಾವು $85 ಕೊಡ್ತಾ ಇದ್ವಿ $1. ಹಾಗಾಗಿ 1 ಗ್ರಾಮ್ ಚಿನ್ನದ ಬೆಲೆ ನಮ್ಗೆ $85 ಇತ್ತು. ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ $1 ಇದೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಇವತ್ತು ನಮ್ಮ ಡಾಲರ್ ಮುಂದೆ ನಮ್ಮ ರೂಪಾಯಿ ಕುಸಿತ ಕಂಡು $95 ಆಗೋಗಿದೆ. ಸೊ ಆದ್ರೆ ನಮ್ಮ ಲೆಕ್ಕಾಚಾರಕ್ಕೆ ಬಂದ್ರೆ ನಾವು ರೂಪಾಯಿ ಕೊಡುವಾಗ 1 ಗ್ರಾಮ್ಗೆ $95 ಕೊಡ್ತೀವಿ. ಏನೂ ಮಾಡದೆ $10 ಹೆಚ್ಚು ಕಡಿಮೆ ಆಗೋಯ್ತು. ಯಾಕಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ರೂಪಾಯಿಯ ಮೌಲ್ಯ ಡಾಲರಿನ ಎದುರು ಕುಸಿತ ಕಾಣ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಆಗಸ್ಟ್ನಲ್ಲಿ ಪ್ರತಿಯೊಬ್ಬರು ಕೂಡ ಕಾಯ್ತಿರುವಂಥದ್ದು ಏನಕ್ಕೆ ಅಂತಂದ್ರೆ, ಆಗಸ್ಟ್ನಲ್ಲಿ ಚಿನ್ನದ ಒಂದು ದರ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ? ಸೊ ನಾವು ಆಗಸ್ಟಲ್ಲಿ ಚಿನ್ನವನ್ನ ಖರೀದಿ ಮಾಡ್ಬೋದಾ ಅಥವಾ ಇನ್ನೂ ಕೂಡ ವೇಟ್ ಮಾಡಬೇಕಾ? ಸೊ ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತಂದ್ರೆ ಈ ಒಂದು ಇಂಟರ್ವ್ಯೂನ ನೀವು ಕಂಪ್ಲೀಟ್ ಆಗಿ ನೋಡಿ. ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಜೊತೆಗೆ ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಚೈತ್ರ. ಸರ್, ಈಗ ಆಗಸ್ಟ್ ಬಂತು ಅಂತಂದ್ರೆ ಅಥವಾ ಎವ್ರಿ ಮಂತ್ ಎಲ್ಲರೂ ಕೂಡ ಯೋಚನೆ ಮಾಡೋದು, ಈ ಮಂತ್ ಆದ್ರೂ ಚಿನ್ನದ ದರ ಏರಿಕೆ ಅಥವಾ ಇಳಿಕೆ ಆಗುತ್ತಾ? ಸೊ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ನಾವು ಚಿನ್ನನ ಈಗ ಫಿಸಿಕಲ್ ಗೋಲ್ಡ್ ನಾವು ಬೈ ಮಾಡ್ಬೇಕು ಅಂತಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಸೊ ಈ ಮಂತ್ ಆಗಸ್ಟ್ ನಲ್ಲಿ ಏನ್ ಹೇಳ್ತೀರಾ ಸರ್? ಚಿನ್ನ ಗಗನಕ್ಕೇರುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಯಾವತ್ತೂ ಅಷ್ಟೇ ಚೈತ್ರ ಅವರೇ, ಇದನ್ನ ನಾವು ಯಾವತ್ತೂ ಇದಮ್ಮಿತ್ತಮ್ ಇಷ್ಟೇ ಸರಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ನಾವೊಂದಷ್ಟು ಅಂಶಗಳನ್ನ ಗಮನಿಸೋಣ. ಯಾವ ಅಂಶಗಳನ್ನ ಗಮನಿಸಿ ನೋಡಿದಾಗ ಇದು ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅನ್ನೋ ಒಂದು ಸಾಧ್ಯತೆಗಳ ಬಗ್ಗೆ ಮಾತ್ರ ನಾವು ಮಾತಾಡ್ಬೋದು. ಹಾಗೇ ಆಗುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕಾಗಲ್ಲ. ಆದ್ರೆ ಸಂಭಾವ್ಯತೆ, ಪಾಸಿಬಿಲಿಟಿ ಆಫ್ ರೈಸ್ ಏನಿದೆ, ಏರಿಕೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಯಾಕೆ ಹಾಗೆ ಹೇಳ್ಬೋದು? ಅದಕ್ಕೆ ಪ್ರಮುಖವಾಗಿ 4 ಕಾರಣಗಳನ್ನ ನಾವು ನೋಡ್ಬೇಕಾಗುತ್ತೆ. ಎಲ್ಲಕ್ಕೂ ಪ್ರಪ್ರಥಮವಾಗಿ ನಾವು ನೋಡ್ಬೇಕಾದ್ದೇನಂತಂದ್ರೆ, ಸೆಂಟ್ರಲ್ ಬ್ಯಾಂಕ್ಸ್, ಪ್ರತಿಯೊಂದು ದೇಶದ ಸೆಂಟ್ರಲ್ ಬ್ಯಾಂಕ್ಸ್ ನೀತಿಗಳು ಏನಿದೆ ಅದು ಗೋಲ್ಡ್ ಬೈಗೆ ಪೂರಕವಾಗಿದೆಯಾ ಅಥವಾ ಬೇಡ ಅಂತ ಹೇಳ್ತೀವಿಯಾ ಅದನ್ನ ನಾವು ನೋಡ್ಬೇಕಾಗಿತ್ತು. ತೀರಾ ಇತ್ತೀಚೆಗೆ ನೀವು ನೋಡೋದಾದ್ರೆ ಚೈನಾ ಏನ್ ಹೇಳ್ತು, ನೀವು ಪೇಪರ್ ಗೋಲ್ಡ್ ನ ಕೊಂಡ್ಕೊಳಂಗಿಲ್ಲ, ಫಿಸಿಕಲ್ ಗೋಲ್ಡ್ ಮೇಲೆ ಯಾವುದೇ ತೊಂದರೆ ಇರಲಿಲ್ಲ, ಪೇಪರ್ ಗೋಲ್ಡ್ ಕೊಂಡ್ಕೊಳಂಗಿಲ್ಲ ಅಂತ ಅದು ಒಂದು ಆಗ್ತು, ನಿರ್ಬಂಧ ಹೇರ್ತು, ನಿಯಂತ್ರಣ ಹೇರ್ತು. ಯಾತಕ ಆ ರೀತಿ ನಿಯಂತ್ರಣ ಹೇರ್ತು ಅಂತಂದ್ರೆ, ಸ್ಪೆಕ್ಯುಲೇಟ್ ಮಾಡ್ತಾ ಇದ್ರು. ತುಂಬಾ ಜನ ತಗೊಳ್ಳೋದು, ಚೂರ್ ಮೇಲೋಗಿದ ತಕ್ಷಣ ಮಾರೋದು, ತಿರ್ಗ ಡ್ರಾಪ್ ಆಗಿದ ತಕ್ಷಣ ಬೈ ಮಾಡೋದು, ಆ ರೀತಿ ತುಂಬಾ ಹೆಚ್ಚಾಗೋಯ್ತು ಚೈನಾದಲ್ಲಿ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ ನಿಜವಾದ ಅಂದ್ರೆ ಭೌತಿಕ ಚಿನ್ನ, ಫಿಸಿಕಲ್ ಗೋಲ್ಡ್ ಮೇಲೆ ಯಾವ ರೀತಿಯ ನಿಯಂತ್ರಣನ ಚೀನಾ ಸರ್ಕಾರ ಹೇರ್ಲಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್, ಗಮನಿಸಬೇಕಾದ್ರೆ. ಜನ ಏನ್ ಮಾಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಚೈನಾ ಗೋಲ್ಡ್ ಮೇಲೆ ನಿರ್ಬಂಧ ಹೇರ್ಬಿಡ್ತು. ಹಾಗಾಗಿ ಅಲ್ಲ, ಚೈನಾ ಹೇರಿದ್ದು ಪೇಪರ್ ಗೋಲ್ಡ್ ಮೇಲೆ ಹೊರತು ಫಿಸಿಕಲ್ ಗೋಲ್ಡ್ ಮೇಲೆ ಅಲ್ಲ. ಎರಡೂ ತುಂಬಾ ಡಿಫರೆಂಟ್. ಚೀನಾ ಸರ್ಕಾರ
ಥ್ರೂ ದ ಸೆಂಟ್ರಲ್ ಬ್ಯಾಂಕ್ ಅದೇನ್ ಮಾಡ್ತಿದೆ, ಅದು ಗೋಲ್ಡ್ ಅಕ್ಯುಮುಲೇಟ್ ಮಾಡ್ತಿದೆ, ನಿಮಗೆ ಗೊತ್ತು. ಹೌದು 5 years ಎಕ್ಸಾಕ್ಟ್ಲಿ. ಗೋಲ್ಡ್ ನ ಅತಿ ಹೆಚ್ಚು ರಿಸರ್ವ್ಸ್ ನ ಇವತ್ತಿನ ದಿನದಲ್ಲಿ ಖರೀದಿ ಮಾಡಿ ಇಟ್ಕೊಳ್ತಿರೋದ್ರಲ್ಲಿ ಚೀನಾನು ಒಂದು ಪ್ರಮುಖ ದೇಶ, ಜಸ್ಟ್ ಲೈಕ್ ಭಾರತ ಇದ್ದಾಗೆ. ಆ ರೀತಿ ನೀವು ನೋಡ್ತಾ ಹೋದಾಗ ಈ ಎಲ್ಲಾ ಒಂದು ಆರ್ಥಿಕವಾಗಿ ಅತ್ಯಂತ ಸಬಲವಾದ ಸಶಕ್ತವಾದ ದೇಶಗಳು ಅಂತ ಯಾವುದಿದೆ, ಆ ದೇಶದ ಸೆಂಟ್ರಲ್ ಬ್ಯಾಂಕಿನ ನೀತಿಗಳು ಏನಿದೆ ಅನ್ನೋದು ಗೋಲ್ಡ್ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಇದು ಪ್ರಥಮವಾಗಿ. ಇವತ್ತಿನ ದಿನದಲ್ಲಿ ಅದು ಪೂರಕವಾಗಿದೆ, ಬೈ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಡಿಮಾಂಡ್ ಡಿಮಾಂಡ್ ಹೆಚ್ಚಾದಾಗ ಸಪ್ಲೈ ಕಡಿಮೆ. ನಿಮ್ದು ಅದ್ರ ಇಟ್ ರಿಸ್ಟ್ರಿಕ್ಟೆಡ್. ಅದು ನೀವು ದಿನ ಏನಾದ್ರದ್ದು ಹೆಚ್ಚು ಕಡಿಮೆ ತುಂಬಾ ಏನೋ ಪೆಟ್ರೋಲಿಯಂ ಅಲ್ವಲ್ಲ, ನೀವು ಇವತ್ತು ಬೇಕು ಅಂತಂದ್ರೆ ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೋದು ಅನ್ನಕ್ ಆಗುದಿಲ್ಲ. ಸೊ ನಿಮ್ಗೆ ಯಾವಾಗ ಡಿಮಾಂಡ್ ಹೆಚ್ಚಾಗುತ್ತೆ ಇದ್ರ ಬೆಲೆನೂ ಹೆಚ್ಚಾಗ್ತಾ ಹೋಗುತ್ತೆ. ಸಪ್ಲೈ ಇಸ್ ಲಿಮಿಟೆಡ್. ಸೊ ಡೆಫಿನೆಟ್ಲಿ ಆ ಒಂದು ಕಾರಣ ನೋಡಿದ್ರೆ ನೀವು ಚಿನ್ನದ ಬೆಲೆ ಸದ್ಯದಲ್ಲೇ ಏರಿಕೆ ಕಾಣ್ಬೋದು. ಅದು ಆಗಸ್ಟ್ ಇರ್ಬೋದು, ಸೆಪ್ಟೆಂಬರ್ ಇರ್ಬೋದು. ಬಟ್ ಇಳಿಕೆ ಅನ್ನೋದು ಇನ್ನ ಪಾಸಿಬಿಲಿಟೀಸ್ ಕಡಿಮೆ. ಇನ್ನೇನಿದ್ರು ಮೇಲ್ಗಡೆಗೆನೆ ಮೇಲ್ಮುಖವಾಗಿ ಹೋಗುತ್ತದು. ಇದು ಒಂದು ಪ್ರಥಮವಾದ ಕಾರಣ. ಎರಡನೇ ಪ್ರಮುಖವಾದ ಕಾರಣ ನೀವು ಏನ್ ನೋಡ್ಬೇಕು ಅಂತಂದ್ರೆ ಫೆಡರಲ್ ಇಂಟ್ರೆಸ್ಟ್ ರೇಟ್ ಅಮೆರಿಕದಲ್ಲಿ ಏನಿದೆ ಅನ್ನೋದು ಕೂಡ ನೋಡ್ತಾ ಹೋಗುತ್ತೆ. ಆಯಾ ದೇಶದ ಇನ್ಫ್ಲೇಷನ್, ಫೆಡರಲ್ ಇಂಟ್ರೆಸ್ಟ್ ರೇಟ್ ಏನು ಅಂತ ನೋಡ್ಬೇಕಾಗುತ್ತೆ. ಅದು ಕೂಡ ಪೂರಕವಾಗಿದೆ. ಮೂರನೇದು ನಾವು ನೋಡ್ಬೇಕಾಗಿರೋದು ಡಾಲರ್ ರೇಟ್ ಏನು ಅಂತ. ಯಾಕಂತಂದ್ರೆ ಇವತ್ತಿಗೂ ಪೆಟ್ರೋಲಿಯಮು ಮತ್ತೆ ಚಿನ್ನದ ಬೆಲೆ ಎರಡನ್ನು ನೇರವಾಗಿ ಅಳತೆ ಮಾಡೋದು, ಅಂದ್ರೆ ದ ವ್ಯಾಲ್ಯೂ ಆಫ್ ಗೋಲ್ಡ್, ಸಿಲ್ವರ್ ಅಥವಾ ನಿಮ್ದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇಟ್ಸ್ ಆಲ್ ವ್ಯಾಲ್ಯೂಡ್ ಇನ್ ಡಾಲರ್ಸ್. ಡಾಲರ್ ಅಲ್ಲೇ ಇಷ್ಟು ಅಂತ ಹೇಳ್ತಾರೆ ಹೊರತು ಯೂರೋದಲ್ಲಿ ಹೇಳ್ತಿಲ್ಲ, ರೂಪಾಯಲ್ಲಿ ಹೇಳ್ತಿಲ್ಲ. ಆಮೇಲೆ ನಾವು ಕನ್ವರ್ಷನ್ ಮಾಡ್ಕೋತಾ ಇದೀವಿ. ಬಟ್ ಇಟ್ ಈಸ್ ಡಾಲರ್ ಮೌಲ್ಯ ಕುಸಿತಾ ಇಲ್ಲ. ಆಕ್ಚುಲಿ ಆಂತರಿಕವಾಗಿ ಅದು ಕುಸಿತ ಕಂಡ್ರು ಅದರದ್ದು 9-10% ಅದು ಆ ಡಾಲರು ತನ್ನ ವ್ಯಾಲ್ಯೂ ಕಳ್ಕೊಂಡಿದೆ. ಯಾವಾಗ ಅಂತಂದ್ರೆ ಇಂಟರ್ನಲ್ ಪರ್ಚೇಸಿಂಗ್ ಕೆಪಾಸಿಟಿ ನೋಡ್ತಾ ಹೋದಾಗ ಅಲ್ಲಿ ಅಷ್ಟು ಕುಸಿತ ಆಗಿದೆ. ಆದ್ರೆ ಬಾಹ್ಯವಾಗಿ ನೋಡಿದ್ರೆ ಬೇರೆ ದೇಶಗಳ ಕರೆನ್ಸಿ ಮುಂದೆ ಅಮೆರಿಕದ ಕರೆನ್ಸಿ ಕುಸಿತ ಆಗಿಲ್ಲ. ಇವಾಗ ನಮ್ದು 96-97 ತನಕ ಹೊಟ್ಟೋಗ್ಬಿಟ್ಟಿತ್ತು, ನೀವೇ ನೋಡಿದ್ದೀರಾ. ಸೊ ಹಾಗಾಗಿ ಆ ಡಾಲರ್ನಲ್ಲಿ ಮಾಡೋದ್ರಿಂದ ಈ ಒಂದು ನೀವು ಗೋಲ್ಡ್ ಬೆಲೆನೇ ಕಡಿಮೆ ಆಗದಿದ್ರು ಡಾಲರ್ ಬೆಲೆ ಕುಸಿತ ಇರೋದ ಕಾರಣ ನಿಮ್ದು ಚಿನ್ನದ ಬೆಲೆನೂ ಕುಸಿಯೋಕ್ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ಒಂಚೂರು ಡಿಮಾಂಡ್ ಗೋಲ್ಡಿಗೆ ಬಂದ್ರು ಡಾಲರ್ ಬೆಲೆ ಕುಸಿದೇ ಇರೋ ಕಾರಣ, ಅಥವಾ ಡಾಲರ್ ಬೆಲೆ 88, 83, 84 ಇದ್ದಿದ್ದು 95, 97 ಆಗಿರೋದ್ರಿಂದ ಚಿನ್ನದ ಬೆಲೆ ಮೇಲೋಗುವ ಸಾಧ್ಯತೆಗಳೇ ಹೆಚ್ಚು. ಅರ್ಥ ಆಯ್ತಾ? ಈ ಎಲ್ಲಾ ಕಾರಣಗಳ ಜೊತೆಗೆ ಇನ್ನೊಂದು ನಾಲ್ಕನೆಯ ಅತ್ಯಂತ ಪ್ರಮುಖವಾದ ಕಾರಣ ಏನು ಅಂತಂದ್ರೆ ಜಿಯೋಪೊಲಿಟಿಕ್ಸ್. ಜಾಗತಿಕ ರಾಜಕೀಯ, ಜಾಗತಿಕ ಸನ್ನಿವೇಶಗಳು ಏನೇನಿದೆ, ಜಿಯೋಪೊಲಿಟಿಕ್ಸ್, ಯುದ್ಧಗಳು, ಇನ್ನೊಂದು ಮತ್ತೊಂದು, ಇದೆಲ್ಲ ಯಾವ್ದಾಗುತ್ತೆ ಅದು ಕೂಡ ಏನಾಗುತ್ತೆ, ಈ ಚಿನ್ನದ ಬೆಲೆ, ಪೆಟ್ರೋಲಿಯಂ ಬೆಲೆ, ಇತರೆ ಪದಾರ್ಥಗಳ ಬೆಲೆ, ಇವುಗಳು ಎಲ್ಲದ್ರ ಮೇಲೂ ಅದು ಒಂದು ಪ್ರಭಾವ ಬೀರೇ ಬೀರುತ್ತೆ. ಹಾಗಾಗಿ ನಾಲ್ಕನೆಯ ಮತ್ತು ಅತ್ಯಂತ ಪ್ರಮುಖವಾದ ಇನ್ನೊಂದು ನಾವು ನೋಡ್ಬೇಕಾದಂತಂದ್ರೆ ಜಿಯೋಪೊಲಿಟಿಕ್ಸ್. ಜಾಗತಿಕ ರಾಜಕೀಯ, ವಿತ್ತ ಜಗತ್ತು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ನಾಳೆ ದಿನ ಹೇಗಿರುತ್ತೆ, ಈ 4 ಕಾರಣಗಳನ್ನ ನೋಡಿದಾಗ 3 ಕಾರಣಗಳು ಫೇವರಬಲ್ ಆಗಿದೆ. ಈಗ ನಿಮ್ಗೆ ಗೊತ್ತಿದೆ, ಈಗ ವೀಕೆಂಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಟ್ರಂಪ್ ಬರ್ತಾರೆ, ಏನೋ ಒಂದು ಹೇಳ್ಬಿಡ್ತಾರೆ, ವೀಕೆಂಡ್ ಅಲ್ಲಿ ನಿಮ್ದು ಚಿನ್ನ ಬೆಳ್ಳಿ 2 ಕುಸ್ತಾಕ ಅಂತ. ವೀಕೆಂಡ್ ಅಲ್ಲಿ ಸೋಮವಾರ ಇಲ್ಲಿ ನಮ್ಗೆ ಓಪನ್ ಆಗೋಷ್ಟೊತ್ತಿಗೆ ನಮ್ದು ಟ್ಯಾಂಕ್ ಆಗಿರುತ್ತೆ, ಶೇರ್ ಮಾರ್ಕೆಟೇ ಟ್ಯಾಂಕ್ ಆಗಿರುತ್ತೆ. ಸೊ ಹಾಗೆ ನೋಡ್ಕೊಂಡ್ ಬಂದಾಗ ಅದ್ 4ನೇ ಕಾರಣ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಒಂದು ಚೂರು ಸ್ಟೆಬಿಲಿಟಿ ಬಂದ್ರೂ ಇವೆಲ್ಲ ಮೇಲಕ್ಕೆ ಹೋಗುತ್ತೆ. ಸೊ 3:1 ಅನ್ಬೋದು. 3 ನಿಮ್ಗೆ ಫೇವರಬಲ್ ಆಗಿದ್ರೆ 1 ಗೊತ್ತಿಲ್ಲ. ಅದು ನಾನು ಅನ್ಫೇವರಬಲ್ ಅಂತ ಹೇಳ್ತಿಲ್ಲ, ಅದು ಅನ್ನೋನು, ಅದು ಯಾವಾಗ ಬೇಕಾದ್ರೂ ಇತ್ಲೋ ಆಗ್ಬೋದು, ಅತ್ಲೋ ಆಗ್ಬೋದು. ಹಾಗಾಗಿ 3 ಅಂಶ ಖಚಿತತೆ ಇದೆ, ಇನ್ನೊಂದು ಅಂಶ ಯಾವ ಖಚಿತತೆನೂ ಇಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ನಿಮ್ದು ಆಗಸ್ಟ್ ಆಗ್ಬೋದು, ಸೆಪ್ಟೆಂಬರ್ ಆಗ್ಬೋದು. ಬಟ್ ಒಂದಂತೂ ಸತ್ಯ, ಇನ್ನು ತೀರಾ ಇಳಿಕೆಯ ಹಂತ ಮುಗೀತು, ಇನ್ನೇನಿದ್ರು ಹೇರಿಕೆಯ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಬಟ್ ಇನ್ನೊಂದು ಸರ್, ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು, ಸೊ ಅವರಿಗೆ ಈ ಟ್ರಂಪ್ ಆಗಿರ್ಬೋದು ಅಥವಾ ಜಾಗತಿಕ ಸಂಘರ್ಷ ಆಗಿರ್ಬೋದು, ಆಮೇಲೆ ಯಾವತ್ತೂ ನಮ್ಮಮ್ಮ ಕೇಳ್ತಾರೆ, ಈಗ ಡಾಲರ್ ಅಂತ ಬಂದಾಗ ಅದು ನಮ್ಮ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ, ಅದರಲ್ಲೂ ಕೂಡ ಅವ್ರು ಕರ್ನಾಟಕ, ಇಂಡಿಯಾ ಅಂತ ತಗೊಂಡಾಗ ಹೆಂಗೆ ಚಿನ್ನದ ಬೆಲೆ ಹಂಗೆ ಯಾಕೆ ಏರಿಕೆ ಇಳಿಕೆ ಆಗುತ್ತೆ, ಅದನ್ನ ಸಿಂಪ್ಲಿಫೈ ಮಾಡಿ ಹೇಳ್ಬೋದೇ ಸರ್? ಹೇಳಿದ್ನಲ್ಲ, ಸಿಂಪಲ್. ಈಗ ನೋಡಿ, ಮೊದಲು ಡಾಲರ್ಗೆ ಈಗ ಜಸ್ಟ್ ಒಂದು 6 ತಿಂಗಳು 8 ತಿಂಗಳ ಕೆಳಗಡೆ 82 ರೂಪಾಯಿ, 85 ರೂಪಾಯಿ, 85 ಅಂತ ಇಟ್ಕೊಳ್ಳಿ, 85 ರೂಪಾಯಿ ಕೊಡ್ತಾ ಇದ್ವಿ. ಆಯ್ತಾ? 1 ಗ್ರಾಮ್ ಚಿನ್ನಕ್ಕೆ, ನಾನು ಉದಾಹರಣೆಗೆ ಹೇಳ್ತಿದ್ದೀನಿ, ನೀವು ನಿಖರವಾದ ಲೆಕ್ಕ ಮಾಡ್ಕೋಬೇಡಿ, 850 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, ಅಂದ್ರೆ $1 ಇತ್ತು ಅಂತ ಇಟ್ಕೊಳ್ಳಿ. $1 ಎಷ್ಟಿತ್ತು? 850 ರೂಪಾಯಿ ಇತ್ತು. 1 ಗ್ರಾಮ್ ಚಿನ್ನಕ್ಕೆ
$1 ಬೆಲೆ ಅಂತಂದ್ರೆ ನಮ್ಗೆ 85 ರೂಪಾಯಿ, 10 ಗ್ರಾಮ್ 850 ರೂಪಾಯಿ ಅಂತ ಇಟ್ಕೊಳ್ಳಿ, 85 ಅಂತಾನೆ ಇಟ್ಕೊಳ್ಳಿ. ಓಕೆ, $1ಗೆ 85 ರೂಪಾಯಿ ಇತ್ತು. 1 ಗ್ರಾಮಿನ ಚಿನ್ನದ ಬೆಲೆ 85 ರೂಪಾಯಿ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ $1 ಇತ್ತು. ಓಕೆ, ಇವತ್ತು ಅದು $1 ಇದೆ, ಬದಲಾಗಿಲ್ಲ. ನೀವು ಜಾಗತಿಕದ ಮಟ್ಟದಲ್ಲಿ ನೋಡಿದ್ರೆ 1 ಗ್ರಾಮ್ ಚಿನ್ನದ ಬೆಲೆ $1 ಇದೆ, ಡಾಲರ್ಸ್ ಅದೇ ಸೇಮೇ ಇದೆ. ಆದ್ರೆ ನಮ್ಗೆ ಇವಾಗ 95 ರೂಪಾಯಿ ಆಗೋಯ್ತು, 85 ಇದ್ದಿದ್ದು. ಅರ್ಥ ಆಯ್ತಾ? ಕರೆಕ್ಟ್. ನಾನು ಅದಕ್ಕೆ ನಿಮ್ಗೆ ಸಿಂಪ್ಲಿಫೈ ಮಾಡು ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದನ್ನ ನಾವು ಡಾಲರ್ ಮೌಲ್ಯದಲ್ಲಿ ಅಳಿತಾ ಇದೀವಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, 1 ಗ್ರಾಮ್ ಚಿನ್ನದ ಬೆಲೆ $1 ಅಂತ ಉದಾಹರಣೆ ತಗೊಳ್ಳಿ. 6 ರಿಂದ 8 ತಿಂಗಳ ಕೆಳಗಡೆ ನಾವು 85 ರೂಪಾಯಿ ಕೊಡ್ತಾ ಇದ್ವಿ $1ಗೆ. ಹಾಗಾಗಿ 1 ಗ್ರಾಮ್ ಚಿನ್ನದ ಬೆಲೆ ನಮ್ಗೆ 85 ರೂಪಾಯಿ ಇತ್ತು. ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ $1 ಇದೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಇವತ್ತು ನಮ್ಮ ಡಾಲರ್ ಮುಂದೆ ನಮ್ಮ ರೂಪಾಯಿ ಕುಸಿತ ಕಂಡು 95 ರೂಪಾಯಿ ಆಗೋಗಿದೆ. ಸೊ ಆದ್ರೆ ನಮ್ಮ ಲೆಕ್ಕಾಚಾರಕ್ಕೆ ಬಂದ್ರೆ ನಾವು ರೂಪಾಯಿ ಕೊಡುವಾಗ 1 ಗ್ರಾಮ್ಗೆ 95 ರೂಪಾಯಿ ಕೊಡ್ತೀವಿ. ಏನೂ ಮಾಡದೆ 10 ರೂಪಾಯಿ ಹೆಚ್ಚು ಕಡಿಮೆ ಆಗೋಯ್ತು. ಯಾಕಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್, ರೂಪಾಯಿಯ ಮೌಲ್ಯ ಡಾಲರಿನ ಎದುರು ಕುಸಿತ ಕಾಣ್ತು, ಹಾಗಾಗಿ ಇಲ್ಲ ಆಯ್ತು. ಸೊ ಅದನ್ನೇ ನಾನು ನಿಮ್ಗೆ ಅವಾಗಲೇ ಆ ಒಂದು ಕಾರಣಗಳು ಹೇಳ್ತಾ, ಡಾಲರ್ ಮೌಲ್ಯ ಹೇಗೆ ಅನ್ನೋದ್ರ ಮೇಲೆ, ಅದು 3ನೇ ಕಾರಣ ಹೇಳಿದ್ನಲ್ಲ ಹಾಗೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾವು ಏನೂ ಮಾಡ್ದೇನು ನಾವಿಲ್ಲಿ ಪೆಟ್ರೋಲ್ಗೂ ಸೇಮ್, ಪೆಟ್ರೋಲು ಅಂಡ್ ನಿಮ್ದು ಗೋಲ್ಡ್ ಎರಡು $ನಲ್ಲಿ ಅಳಿಯೋದು ನಾವು. ಅದ್ರದ್ದು ಮೂಲ ಬೆಲೆ ಏನಿದೆ ಅದನ್ನ $ಅಲ್ಲಿ ಕೋಟ್ ಮಾಡ್ತೀವಿ. ಹಾಗಾಗಿ ಆಮೇಲೆ ಅದನ್ನ ರೂಪಾಯಿಗೆ ಕನ್ವರ್ಟ್ ಮಾಡ್ತೀವಿ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಬದಲಾಗದೆ ಇದ್ರೂ ನಾವು ರೂಪಾಯಿಲಿ ಕೊಡುವಾಗ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಓಕೆ, ಸೊ ಇದು ಇಷ್ಟು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಡಾಲರ್ ಅಲ್ಲೇನೋ ಆದ್ರೆ ಇಲ್ಲೇನೋ ಆಗುತ್ತೆ, ಹಾಗೆ ಆಗುತ್ತೆ. ಓಕೆ ಸರ್. ಈಗ ಸರಿ, ಆಗಸ್ಟ್ ಅಲ್ಲಿ ಈಗ ಅದು ಏರಿಳಿತ ಆಗ್ಬೋದು ಅಥವಾ ಏನಾದ್ರೂ ಆಗ್ಬೋದು. ಈಗ ಗೋಲ್ಡ್ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದು 1 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು. ಗೋಲ್ಡ್ ಅಂತ ಬಂದಾಗ ನಾನು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು ಸರ್? ಫಿಸಿಕಲ್ ಗೋಲ್ಡ್ ಆಗಿರ್ಬೋದು, ETF ಆಗಿರ್ಬೋದು, ಅಥವಾ ನಾನೇನೋ ಒಂದು ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು. ಇಲ್ಲಿ ತನಕ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ. ಸೊ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪ್ಲಾನ್ ನೀವು ನನ್ಗೆ ಹೇಳಿದ್ರೆ, ನಾನು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಫಿಸಿಕಲ್ ಗೋಲ್ಡ್ ಕೊಂಡ್ಕೋಬೇಡಿ ಅಂತಾನೆ ರಿಕ್ವೆಸ್ಟೇ ಮಾಡ್ತಾರೆ. ಯಾಕಂತಂದ್ರೆ ಅಷ್ಟರ ಮಟ್ಟದ ವಿದೇಶಿ ವಿನಿಮಯ ನಿಮಗೆ ಖರ್ಚಾಗ್ತದೆ. ಹಾಗಾಗಿ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಫಿಸಿಕಲ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡಬೇಡಿ, ಆಯ್ತಾ? ಫಿಸಿಕಲ್ ಗೋಲ್ಡ್ ಮೇಲೆ ಹೂಡಿಕೆ ಮಾಡಿದ್ರೆ ತಿರ್ಗಿ ಅದನ್ನ ನೀವು ಕಾಯ್ದಿರಿಸ್ಬೇಕು. ಎಲ್ಲೋ ಒಂದ್ ಕಡೆ ಅದು ಕಳ್ಳಕಾಕರು ಇನ್ನೊಬ್ರು ಕದ್ಕೊಂಡು ಹೋಗ್ತಾರೆ ಅನ್ನೋ ಭಯ ಇರುತ್ತೆ, ತೆಗ್ದಿಟ್ಕೊಳ್ಬೇಕು ಅದೊಂದು. ಹಾಗಾಗಿ ಅದನ್ನ ಕಾಯ್ದಿಡೋದು ಒಂದು ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. 2, ನೀವು ಚಿನ್ನಾಭರಣಗಳ ಮೇಲೆ ಹೂಡಿಕೆ ಮಾಡ್ತು ಅಂತಂದ್ರೆ 20 ರಿಂದ 25%. ನೀವು 100 ರೂಪಾಯಿ ಚಿನ್ನ ತಗೊಂಡ್ಬಂದೆ ಅಂತ ಅನ್ಕೊಂತೀರಾ, ಆದ್ರೆ ನಿಮಗೆ ಬಂದಿರೋದು 75 ರೂಪಾಯಿ ವರ್ತ್ ಚಿನ್ನ ಅಷ್ಟೇ. ಇನ್ನು 20 ರೂಪಾಯಿ ಮೇಕಿಂಗು ಅದು ಇದು 120 ಹೆಸರಲ್ಲಿ ನಿಮ್ಗೆ ಹೋಗಿರುತ್ತೆ. ಟ್ಯಾಕ್ಸು, ಮಣ್ಣು ಮಸಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಿಮ್ಗೆ ಏನು ಉಳಿ 75 ರೂಪಾಯಿ ಚಿನ್ನ ಬಂದಿರುತ್ತೆ. ಅದು 25 ರೂಪಾಯಿ ಮೇಲಕ್ಕೆ ಹೋದ್ರೂ ನಿಮ್ ಕೈಗೆ ಏನು ದಕ್ಕಲಿಲ್ಲ, ಹೀಗಾಗುತ್ತೆ. ಹಾಗಾಗಿ ನೀವು ಚಿನ್ನಾಭರಣಗಳು ಅಥವಾ ಚಿನ್ನ 2 ತಗೊಳ್ಳೋದು ಫಿಸಿಕಲ್ ನಾನು ಬೇಡ ಅಂತ ಹೇಳ್ತೀನಿ. ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ, ETF ಗಳಿವೆ, ಅಲ್ಲಿ ಹೂಡಿಕೆ ಮಾಡಿರ್ಬೋದು. ETF ಅಂತೂ ನಿಮಗೆ ಗೊತ್ತು, ಅದು ಹೆಚ್ಚಿಗೆ ಆಯ್ತು ಅಂದ್ರೆ ನಿಮ್ಗೆ ಬೇಕು ಅಂದ್ರೆ ಯು ಕ್ಯಾನ್ ಟ್ರೇಡ್ ಇಟ್ ಇಮಿಡಿಯೇಟ್ಲಿ, ಅದನ್ನ ಟ್ರೇಡ್ ಮಾಡ್ಬಿಡ್ಬೋದು ಅಲ್ವಾ? ಬಟ್ ಈಗ ನಾವು ಗೋಲ್ಡ್ ETF ಆ ಕಡೆ ಹಂಗೆ ಹಾಕ್ತೀವಿ ಅಂತಂದ್ರೆ ತಕ್ಷಣ ಸೇಲ್ ಮಾಡ್ಬಿಡ್ಬೇಕಾ ಅಥವಾ ಲಾಂಗ್ ಟೈಮ್ ತನಕ ವೆಯ್ಟ್ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ ಬರುತ್ತಾ? ಖಂಡಿತ ದೀರ್ಘಾವಧಿಯಲ್ಲಿ ಚಿನ್ನ ಬೆಳ್ಳಿ ಯಾವತ್ತೂ ಲಾಭನೇ. ನಾನು ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ. ನೀವು ಈ ದಿನನಿತ್ಯದ ಏರಿಳಿತನ ನೋಡದೇ ಇರೋರಾಗಿ ಮುಂದಿನ 3 ವರ್ಷನೋ ಮುಂದಿನ 5 ವರ್ಷಕ್ಕೂ ನನಗೆ ಬೇಡ ಅಂದ್ರೆ ಕಣ್ಮುಚ್ಕೊಂಡು ನೀವು ಚಿನ್ನದ ಮೇಲೆ ಬೆಳ್ಳಿ ಮೇಲೆ 2ರ ಮೇಲೂ ಹೂಡಿಕೆ ಮಾಡ್ಬೋದು. ನನಗೆ ತಿಂಗಳು ಇನ್ಕಮ್ ಬೇಕಿಲ್ಲ, ನಾನು ಈ ಸ್ಪೆಕ್ಯುಲೇಷನ್ ಏನಿದೆ ಇದರಲ್ಲಿ ಯಾವ್ದ್ರಲ್ಲೂ ಐ ವಿಲ್ ನಾಟ್ ಪಾರ್ಟಿಸಿಪೇಟ್ ಅನ್ನೋ ಅಂತಹ ಮನಸ್ಥಿತಿ ನಿಮ್ಮದಾಗಿದ್ದು ದೀರ್ಘಾವಧಿ ಹೂಡಿಕೆ ನೋಡೋದಾಯ್ತು ಅಂತಂದ್ರೆ ಸ್ಟೋರೀಸ್ ಅಪ್ ಅಂಡ್ ಅಪ್ ಅಂಡ್ ಅಪ್. ಸೊ ನೀವು ಚಿನ್ನ ಆಗ್ಬೋದು ಅಥವಾ ಬೆಳ್ಳಿ ಆಗ್ಬೋದು. ಬೆಳ್ಳಿನೂ ನಮ್ಗೆ ಖಂಡಿತ ಅದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ತುಂಬಾ ಉಪಯೋಗ ಮಾಡ್ತಾರೆ ಬೆಳ್ಳಿನ. ಈಗ ನಮ್ದು EVಗಳು ಇರ್ಬೋದು, ಸೋಲಾರ್ ಪ್ಯಾನಲ್ಗಳು ಇರ್ಬೋದು, ತುಂಬಾ ಕಡೆ ಬೆಳ್ಳಿಯ ಉಪಯೋಗ ಇದೆ. ಅಂಡ್ ಬೆಳ್ಳಿದು ಪ್ರೊಡಕ್ಷನ್ ಈಸ್ ಲೆಸರ್ ದ್ಯಾನ್ ಚಿನ್ನ. ಹಾಗಾಗಿ ಬೆಳ್ಳಿಯಲ್ಲಿ ಜಾಸ್ತಿ ಸ್ಪೆಕ್ಯುಲೇಷನ್ ಇದೆ, ಚಿನ್ನಕ್ಕಿಂತ ಬೆಳ್ಳಿಯಲ್ಲಿ ಜಾಸ್ತಿ ಸ್ಪೆಕ್ಯುಲೇಷನ್ ಇದೆ. ಹಾಗಾಗಿ ನೀವು 2ರ ಮೇಲೂ ನಾವು ಹೂಡಿಕೆ ಮಾಡ್ಬೋದು, ಚಿನ್ನ ಮತ್ತೆ ಬೆಳ್ಳಿ ಯಾವುದೇ ಇರ್ಬೋದು. ಲಾಂಗ್ ಟರ್ಮ್ ಅಲ್ಲಿ ಖಂಡಿತ 2 ಉತ್ತಮವಾದ ಒಂದು ರಿಟರ್ನ್ಸ್ ಕೊಡುತ್ತೆ. ಓಕೆ, ಬಟ್ ಈಗ ಚಿನ್ನ ಬೆಳ್ಳಿ ಅಂತ ಬಿಟ್ಟು ಬೇರೆ ಎಲ್ಲೆಲ್ಲಿ ನಾವು ನಮ್ಮ ಲೈಫಲ್ಲಿ ಹೂಡಿಕೆ ಅಂತ ಬಂದಾಗ ಎಲ್ಲೆಲ್ಲಿ ಮಾಡ್ಬೋದು ಸರ್? ಎಮರ್ಜೆನ್ಸಿ ಫಂಡ್ ನಾನು ಪದೇ ಹೇಳ್ತಿರ್ತೀನಿ ಚೈತ್ರ ಅವರೇ. ಪ್ರತಿ ಸರಿನೂ ನಾನು ಎಲ್ಲಾ ಪುಸ್ತಕದಲ್ಲೂ ನಾನು ಹೇಳ್ತೀನಿ, ಎಲ್ಲಾ ಇಂಟರ್ವ್ಯೂಲ್ಲೂ ನಿಮ್ಮ ಹತ್ರ ಅಂತಲ್ಲ ಹೋಗಿದ ಕಡೆ ಎಲ್ಲ ಹೇಳ್ತಿರ್ತೀನಿ. ಯಾಕಂದ್ರೆ ಇವತ್ತು ನಾವಿರೋ ಕಾಲಘಟ್ಟ ಅಂತದ್ದು, ಯಾವಾಗ ಯಾರಿಗೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಮೊದಲೆಲ್ಲ ಒಂದಿತ್ತು 70-75 ವಯಸ್ಸಾದವ್ರು ಫಸ್ಟ್ ಸಾಯ್ತಾರೆ,
ಆಮೇಲೆ ಅವ್ರ ಮಕ್ಕಳು ಸಾಯ್ತಾರೆ, ಆಮೇಲೆ ಹೀಗೆ ಅಂದರೆ ಈ ಒಂದು ಏಜ್ ಇವಾಗ ಹಾಗೆಲ್ಲ ಇಲ್ಲ. 8-10 ವರ್ಷದವರು, 14 ವರ್ಷದವರು, 18 ವರ್ಷದವರು, 20 ವರ್ಷದವರು, 40 ವರ್ಷದವರು. ಸೊ ಹೀಗೆ ಇವತ್ತು ಅದಕ್ಕೆ ಅರ್ಥವೇ ಇಲ್ಲ. ಯಾರಿಗೆ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಇವತ್ತಿನ ದಿನ ನೀವು ಒಂದು 6 ತಿಂಗಳಿಗಾಗುವಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೊಂಡೇ ಇರಬೇಕು. ಯಾವಾಗಲೂ ಎಮರ್ಜೆನ್ಸಿ ಫಂಡ್ ಇಟ್ಕೊಬೇಕು. 3 ಬೇಸಿಕ್ಸ್ ಅಂತ ನಾನು ಹೇಳ್ತೀನಿ. ಒಂದು, ಹ್ಯಾವಿಂಗ್ ಹೆಲ್ತ್ ಇನ್ಶೂರೆನ್ಸ್. ಓಕೆ. ಯಾಕಂತಂದ್ರೆ ನೀವು ಎಷ್ಟೇ ದೊಡ್ಡ ಮೊತ್ತದ ಸಂಬಳ ಬರ್ತಿರ್ಲಿ, 2 ಲಕ್ಷ, 3 ಲಕ್ಷ, 5 ಲಕ್ಷ ತಿಂಗಳಿಗೆ ಸಂಬಳ ಬರ್ತಿದ್ರು, ಅದು ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಅನಾರೋಗ್ಯ ಅಂತ ಏನಾನ ನೀವು ಆಸ್ಪತ್ರೆ ಸೇರ್ಕೊಂಡ್ಬಿಟ್ರೆ, ಆಸ್ಪತ್ರೆ ಬಿಲ್ಲು ನಿಮ್ಮ ಎಲ್ಲಾ ಸೇವಿಂಗ್ಸ್ನು, ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟ್ನು ಕರಗಿಸಿ ಅದು ಬೀದಿಗೆ ನಿಲ್ಲಿಸ್ಬಿಡ್ಬೋದು ನಿಮ್ಮನ್ನ. ಹಾಗಾಗಿ ಹ್ಯಾವ್ ಸಮ್ ಹೆಲ್ತ್ ಇನ್ಶೂರೆನ್ಸ್. ಮೊಟ್ಟ ಮೊದಲಿಗೆ ತುಂಬಾ ಜನ ತಪ್ಪು ಮಾಡ್ತಾರೆ, ನಮ್ಮ ಕಂಪ್ನಿ ಕೊಟ್ಟಿದೆ, ಕಾರ್ಪೊರೇಟ್ ಇದೆ, ನನ್ನ ಹತ್ರ ಇದೆ ಅಂತ. ಹ್ಯಾವ್ ಯುವರ್ ಓನ್ ಥಿಂಗ್. ನಾನು ಯಾವಾಗಲೂ ಮತ್ತೆ ಹೇಳ್ತೀನಿ, ನೀವು ಕಂಪ್ನಿ ಯಾವಾಗ ಬೇಕಾದ್ರೂ ನೀವು ತೆಗೆದಾಕ್ಬೋದು. ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ 5 ದಿನ ಇರ್ಬೋದು. 5 ದಿನದಲ್ಲಿ ನಿಮಗೆ ರೋಗ ಬರಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನಿಮ್ಮದು ಅಂತ ಒಂದು ಇಟ್ಕೊಳ್ಳಿ. ಕಂಪ್ನಿದಿದೆಯಾ, ಅದು ಇಟ್ ಇಸ್ ಬ್ಲೆಸ್ಸಿಂಗ್. ಆದರೆ ನಿಮ್ಮದು ಅಂತ ಒಂದು ಇರಲೇಬೇಕು. ಎಲ್ಲ ಕಾರ್ಪೊರೇಟ್ ಎಂಪ್ಲಾಯಿಗಳು ಮಾಡೋ ತಪ್ಪೇನಂದ್ರೆ, ನನ್ನ ಅಲ್ಲಿ ಕವರ್ ಆಗಿದೆ, ನಮ್ದಲ್ಲಿ ಕವರ್ ಆಗಿದೆ ಅಂತ ಹೇಳ್ತಾರೆ. ನಿಮ್ಮದು ಅಂತ ವೈಯಕ್ತಿಕವಾದಂತಹ ಹೆಲ್ತ್ ಇನ್ಶೂರೆನ್ಸ್ ಈಸ್ ಮಸ್ಟ್. ಎಲ್ಲರೂ ಕವರ್ ಮಾಡ್ಕೋಬೇಕು. ಇನ್ನೊಂದು ಟರ್ಮ್ ಇನ್ಶೂರೆನ್ಸ್. ನಾನು ಹೇಳದ್ನಲ್ಲ, ಇವತ್ತೇನಂದ್ರೆ ಯಾರೋ ಇಬ್ರೋ ಬ್ರೆಡ್ ವಿನ್ನರ್ ಇರ್ತಾರೆ ಮನೇಲಿ, ನಂತರ ಏನು. ಸೊ ಟರ್ಮ್ ಇನ್ಶೂರೆನ್ಸ್ ಇಸ್ ಮಸ್ಟ್. ಅದಕ್ಕೂ ಒಂದು ತಮ್ಮ ರೂಲ್ ಹೇಳ್ತೀನಿ. ನಿಮ್ಮ ಆದಾಯ ಎಷ್ಟಿದೆ, ವಾರ್ಷಿಕ ಆದಾಯ ಎಷ್ಟಿದೆ, 15 times more. ನಿಮ್ಮ ಆದಾಯ 10 ಲಕ್ಷ ಅಂತ ಇಟ್ಕೊಳ್ಳಿ ಚೈತ್ರ ಅವರೇ. ವಾರ್ಷಿಕ ಆದಾಯ 10 ಲಕ್ಷ, 1.5 ಕೋಟಿ ನಿಮ್ದು ಟರ್ಮ್ ಇನ್ಶೂರೆನ್ಸ್ ಇರಬೇಕು. 15 times ನಿಮ್ದು ವಾರ್ಷಿಕ ಆದಾಯದ 15 ಪಟ್ಟು ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿ ಇಟ್ಕೋಬೇಕು. ಇವೆರಡು ಇರಬೇಕು. ಇವೆರಡರ ಜೊತೆಗೆ ನಿಮ್ಮ ಮಂತ್ಲಿ ಖರ್ಚು ಎಷ್ಟಿದೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ನಿಮಗೆ ಖರ್ಚಿದೆ ಅಂತ ಇಟ್ಕೊಳ್ಳಿ, 6 ಲಕ್ಷ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇರಬೇಕು. ಇದಿಷ್ಟು 3 ಬೇಸಿಕ್ಸ್. ಇವು 3 ಇಲ್ಲ. ಈಗ ನಾನು ಸಿಂಪಲ್ ಆಗಿ ಹೇಳ, ಮೊಬೈಲ್ ಇಲ್ಲದೆ ನೀವು ಈಚೆ ಕಡೆ ಬರ್ತೀರಾ? ಇಲ್ಲ. ಈಗ ಈ 3 ಇಲ್ಲದೆ ನಿಮ್ಮ ಬದುಕು ನಡೆಯಂಗೆ ಇಲ್ಲ. ಇವು 3 ಇಟ್ಕೊಳ್ಳೇಬೇಕು ನೀವು. ಇವತ್ತಿದು ಆಪ್ಷನ್ ಆಗಿ, ಆಯ್ಕೆಯಾಗಿ ಉಳ್ಕೊಂಡಿಲ್ಲ ಚೈತ್ರ ಅವರೇ. ಇದು ಅನಿವಾರ್ಯ ಆಗಿದೆ. ಹೌದು. ಇಟ್ ಈಸ್ ನೋ ಮೋರ್ ಅನ್ ಆಪ್ಷನ್. ಹಿಂದೆ ಇತ್ತು ನನ್ನ ತಂದೆ ತಾಯಿಯವರೆಲ್ಲ ಯಾವ ಇನ್ಶೂರೆನ್ಸ್ ಅವ್ರು ಮಾಡಿಸ್ತಾನೆ ಇರಲಿಲ್ಲ. ಯಾವ ಎಮರ್ಜೆನ್ಸಿ ಫಂಡ್ ಇರಲಿಲ್ಲ. ಅವತ್ತು ಕಾಲಘಟ್ಟನೂ ಹಂಗೆ ಇತ್ತು. ಯಾರೋ ಬರೋರು, ಇನ್ನೊಬ್ರು ಸಹಾಯ ಮಾಡೋರು. ಇವತ್ತು ಸ್ವಂತ ಅಣ್ಣ ತಮ್ಮಂದ್ರೆ ಒಬ್ರಿಗೊಬ್ರು ಮಾಡೋದಿಲ್ಲ. ಯಾಕಂದ್ರೆ ಅವ್ನ ಜೀವನದಲ್ಲಿ ಅವ್ನು ಬಿಸಿ ಇರ್ತಾನೆ, ಇವನ್ ಜೀವನದಲ್ಲಿ ಇವ್ನು ಬಿಸಿ ಇರ್ತಾನೆ. ಅವ್ನ ಜೀವನಕ್ಕೆ ಏನೋ ಪ್ಲಾನ್ ಮಾಡ್ಕೊಂಡಿರ್ತಾನೆ, ಅವನ ಹತ್ರ ದುಡ್ಡಿಗೆ ಇವನ ಹತ್ರದ ಇವ್ನು ಮಾಡ್ಕೊಂಡಿರ್ತಾನೆ. ಇವ್ರಿಗೆ ಯಾರೋ ಕಷ್ಟ ಆಯ್ತು ಅಂತಂದ್ರೆ 50,000 ಲಕ್ಷ ಕೈ ಎತ್ತಿ ಕೊಡಕ್ ಆಗುದಿಲ್ಲ. ಇವತ್ತು ಕೋಟಿ ಬಂದ್ರು ಕೋಟಿಗೆ ತಕ್ಕನಂಗೆ ಅವ್ರ ಖರ್ಚು, ಅವ್ರ ಬದುಕನ್ನ ಅವ್ರು ಹೊಂದಿಸ್ಕೊಂಡ್ಬಿಟ್ಟಿರ್ತಾರೆ. ಹಣ ಇಲ್ಲ ಅಂತಲ್ಲ, ಹಣ ಇದ್ರೂ ಪಾಪ ಅವ್ರು ನಿಮಗೆ ಕೊಡಕ್ ಆಗಲ್ಲ. ನಾನು ಅವ್ರನ್ನ ಬೈಯಲ್ಲ. ಇವತ್ತು ಎಲ್ರದ್ದು ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರದ್ದು ಪರಿಸ್ಥಿತಿ ಹಂಗೆ ಇದೆ. ನಗರಗಳಲ್ಲಿ ಹಿಂಗೆ ಆಗಿರೋದು. ಸೊ ಹಾಗಾಗಿ 3 ಬೇಸಿಕ್ಸ್ ಏನಿದೆ, ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್, ಹ್ಯಾವ್ ಟರ್ಮ್ ಇನ್ಶೂರೆನ್ಸ್, ಹ್ಯಾವ್ ಸಮ್ ಅಟ್ಲೀಸ್ಟ್ 6 months ಒಂದು ನಿಮ್ದು ಏನ್ ಹೇಳ್ತಾರೆ ಎಮರ್ಜೆನ್ಸಿ ಫಂಡು. ಇವು 3 ಇಟ್ಕೋಬೇಕು. ಹೆಂಗೆ ಮೊಬೈಲ್ ಇಲ್ಲದೆ ನೀವು ಜೋಬಲ್ಲಿ ಇಟ್ಕೊಳ್ಳದೆ ಹೋಗಲ್ವೋ, ಇವತ್ತು ಇವು ಮಸ್ಟ್. ಇದು ಇವತ್ತು ಇಲ್ಲದೆ ನಿಮ್ಮ ಜೀವನ ಬಹಳ ಕಷ್ಟ. ಇದು 3 ಇರಲೇಬೇಕು. ಓಕೆ. ಬಟ್ ಈಗ ನಮ್ಮ ಆಡಿಯನ್ಸ್ಗೆ ಒಂದು ಕನ್ಫ್ಯೂಷನ್ ಬರ್ಬೋದು. ಸೊ ಈಗ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸನ್ನು ನಾವು ಮಾಡಿಸ್ತೀವಿ ಅಂತಂದರೆ, ಸೊ ಮಾರ್ಕೆಟಲ್ಲಿ ತುಂಬ ಇನ್ಶೂರೆನ್ಸ್ ಕಂಪನಿಗಳಿದೆ. ಸೊ ನಮಗೆ ಬೇರೆ ಬೇರೆ ಆಯ್ಕೆ ಇದೆ. ಸೊ ಯಾವುದಪ್ಪ ನಾವು ಬೈ ಮಾಡೋದು ಅನ್ನುವಂಥ ಕನ್ಫ್ಯೂಷನ್ ಇರ್ಬೋದು. ಸೊ ಇನ್ನೂ ಕೂಡ ನೀವು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ, ಇಲ್ಲೇ ಒಂದು ಸಜೆಷನ್ನ ನಾನು ಕೊಟ್ಬಿಡ್ತೀನಿ. ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ 400 ರಿಂದ 500 ರೂಪಾಯಿ ತಿಂಗಳ ಪ್ರೀಮಿಯಂ ಶುರುವಾಗುತ್ತೆ. ಸೊ ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ಸೊ ನೀವು ಎಷ್ಟು ಬೇಗ ಈ ಒಂದು ಪ್ಲಾನನ್ನು ಶುರು ಮಾಡ್ತಿರೋ ಅದ್ರ ಮೇಲೆ ನಿಮಗೆ 1 ಕೋಟಿವರೆಗೆ ಕವರೇಜ್ ಕೂಡ ಸಿಗುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಇಲ್ಲಿ ನೀವು ಆಯ್ಕೆ ಮಾಡ್ಕೊಂಡ್ರೆ 15% ವರೆಗೆ ಡಿಸ್ಕೌಂಟ್ ಕೂಡ ಸಿಗುವಂಥದ್ದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ಕೂಡ ನಿಮಗೆ ಸಿಗ್ತಾರೆ. ಸೊ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಇಲ್ಲೂ ಕೂಡ ನಿಮಗೆ ತಿಂಗಳಿಗೆ 400 ರಿಂದ 500 ರೂಪಾಯಿವರೆಗೆ ಪ್ರೀಮಿಯಂ ಶುರುವಾಗುತ್ತೆ. ಸೊ ನಿಮ್ಮ ಒಂದು ಹೆಲ್ತ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಇದ್ರ ಮೇಲೆ ಡಿಪೆಂಡ್ ಆಗಿ 1 ಕೋಟಿವರೆಗೆ ಕವರೇಜ್ ಸಿಗುವಂತ ಅವಕಾಶ ಕೂಡ ಇದೆ. ಅಷ್ಟೇ ಅಲ್ಲ, 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ಸಿಗ್ತಾರೆ. ಅಷ್ಟೇ ಅಲ್ಲ, 30 minutes ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ಸಿಗ್ತಾರೆ. ಸೊ ನಿಮಗೆ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸನ್ನು ಬೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಕ್ಲಿಕ್ ಮಾಡಿಕೊಂಡು ಇನ್ಶೂರೆನ್ಸ್ ಪ್ಲಾನ್ಸ್ಗಳನ್ನು ಚೆಕ್ ಮಾಡಿಕೊಂಡು ಬೈ ಮಾಡ್ಬೋದು. ಸರ್, ಈಗ ಕೊನೆಯದಾಗಿ, ಈಗ ಚಿನ್ನದ ಮೇಲೆ ಹೂಡಿಕೆ ಅಂತ ಆಗಿರ್ಬೋದು, ಅಥವಾ ನಮ್ಮ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ ಅಪ್ಡೇಟ್ ಅಂತ ಬಂದಾಗ ಒಂದು 3 ರಿಂದ 6 ತಿಂಗಳಲ್ಲಿ ಚಿನ್ನ ಯಾವ ರೀತಿ ಸಾಗ್ಬೋದು ಸರ್? ಎಷ್ಟು ವೇಗವಾಗಿ ಏರಿಕೆ ಆಗ್ಬೋದು? ಹೇಳಿದೆ ಒಂದು 4 ಕಾರಣಗಳನ್ನ ಪಟ್ಟಿ ಮಾಡಿದೆ ಅಲ್ವಾ.
ಆಗ ನೋಡ್ತಾ ಹೋದ್ರೆ ಇದು ಏರಿಕೆಯ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಇವತ್ತಿಗೆ ಕಾಣ್ತಿರೋಂತಹ ಒಂದು ಇದು ಏನ್ ಹೇಳ್ತಾರೆ ಟ್ರೆಂಡ್. ಹೌದು. ಸೊ ನೀವು ಅದನ್ನು ಬಿಟ್ಟು ಕೂಡ ನೋಡಿದ್ರು ನಾನು ಪದೇ ಪದೇ ಅದನ್ನೇ ನಾನು ಪುನರಾವರ್ತನೆ ಮಾಡ್ತೀನಿ, ಗೋಲ್ಡು ಮತ್ತು ಸಿಲ್ವರು ಎರಡರ ಮೇಲೆ ಹೂಡಿಕೆ ಯಾವತ್ತೂ ನಿಮಗೆ ಮೋಸ ಮಾಡೋದಿಲ್ಲ. ಓಕೆ, ಆಯ್ತಾ? ಅದು ಅಪ್ ಅಂಡ್ ಅಪ್, ಅದು ಟ್ರೆಂಡ್ ಇಸ್ ಆಲ್ವೇಸ್ ಇಟ್ ವಿಲ್ ಗೋ ಅಪ್. ನಿಮಗೆ ತಾತ್ಕಾಲಿಕವಾಗಿ ನಾನು ಮತ್ತೆ ಹೇಳ್ತೀನಿ, ಅದು ಇದೆ ಜಾಗತಿಕವಾಗಿ ಇದೇನಿದೆ ಜಿಯೋಪಾಲಿಟಿಕ್ಸ್ ಇದೆಯಲ್ಲ, ಆ ಜಿಯೋಪಾಲಿಟಿಕ್ಸ್ ಕಾರಣದಿಂದ ಒಂದಷ್ಟು ಏರಿಳಿತಗಳಾಗ್ಬೋದೇ ಹೊರತು ನೀವು ಹಾಗೇ ಬಿಟ್ಕೊಂಡ್ಬಂದ್ರು ನೀವು ಹಿಂದಿನ ಡೇಟಾ ತೆಗೆದು ನೋಡಿ. ಈಗ ನೀವು ಚಿನ್ನ ನಡೆದು ಬಂದ ದಾರಿ, ಬೆಳ್ಳಿ ನಡೆದು ಬಂದ ದಾರಿ ನೋಡ್ಕೊಂಡ್ಬನ್ನಿ, ಎಲ್ಲಿದ್ದು ಎಲ್ಲಿಗೆ ಬಂದು ತಲುಪಿವೆ ಅಂತ. ಹಾಗಾಗಿ ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ನೀವು ಗಮನಿಸಬೇಕಾದ್ದೇನು ಅಂತಂದ್ರೆ, ನಮ್ಮ ಹತ್ರ ಇನ್ನು ಮುಂದೆ ಬರ್ತಾ ಬರ್ತಾ ಹಣ ತನ್ನ ವ್ಯಾಲ್ಯೂ ಕಳ್ಕೊತಾ ಹೋಗುತ್ತೆ. ಯಾಕಂದ್ರೆ ಹಣ ನಾವು ಸೃಷ್ಟಿ ಮಾಡಿದ್ದು ಅಲ್ವಾ? ಹಣ ಎಲ್ಲದನ್ನು ಅಳಿಯಕ್ಕೆ ಇಟ್ಕೊಂಡಿರೋ ಒಂದು ಇಟ್ಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ವಾ? ಆದ್ರೆ ನಿಜವಾಗ್ಲೂ ಮೌಲ್ಯ ಇರೋದು ಸಂಪನ್ಮೂಲಗಳಿಗೆ. ಸೊ ಯಾವುದು ಸಂಪನ್ಮೂಲ ಇದೆ? ಮೆಟಲ್ಸ್ ಇರ್ಬೋದು, ಎನಿ ಮೆಟಲ್ ಫಾರ್ ದಟ್ ಮ್ಯಾಟರ್, ಆಯ್ತಾ? ಅದಿರ್ಬೋದು, ವ್ಯಕ್ತಿಗಳಿರ್ಬೋದು, ಅಕ್ಕಿ, ಬೇಳೆ, ಗೋಧಿ, ತರಕಾರಿ ಎಲ್ಲ ಸಂಪನ್ಮೂಲಗಳೇ ಅಲ್ವಾ? ನೆಲ ಎಲ್ಲ ಸಂಪನ್ಮೂಲಗಳು. ಹಾಗಾಗಿ ಸಂಪನ್ಮೂಲಗಳ ಮೇಲೆ ನೀವು ಯಾವೆಲ್ಲ ಹೂಡಿಕೆ ಮಾಡ್ತೀರಿ ಅದ್ಯಾವುದು ನಿಮ್ಗೆ ಮೋಸ ಮಾಡೋದಿಲ್ಲ. ಹಣ ತನ್ನ ಮೌಲ್ಯ ಕಳ್ಕೋಬಹುದು, ಆದ್ರೆ ಸಂಪನ್ಮೂಲಗಳು ಎಂದಿಗೂ ತನ್ನ ಮೌಲ್ಯ ಕಳ್ಕೊಳ್ಳೋದಿಲ್ಲ. ಸೊ ಅದನ್ನ ಒಂದು ಜ್ಞಾಪಕ ಇಟ್ಕೊಳ್ಳಿ. ಇವತ್ತಿನ ದಿನ ಹಣದ ವ್ಯತ್ಯಾಸ ಅಂದ್ರೆ 85 ರೂಪಾಯಿ $1, 95 ರೂಪಾಯಿ $1, ಆ ತರದಲ್ಲಿ ಏರಿಳಿತ ಆಗ್ಬೋದೇ ಹೊರತು ಆ ಸಂಪನ್ಮೂಲಗಳ ಬೆಲೆ ಯಾವತ್ತು, ಎಸ್ಪೆಷಲಿ ಯಾವೆಲ್ಲ ಸಂಪನ್ಮೂಲಗಳನ್ನ ನಿಮ್ಮ ಇಚ್ಛೆಗೆ ತಕ್ಕಂತೆ ನೀವು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಅಕ್ಕಿ ಬೆಳೆ ಬೇಕು ಅಂದ್ರೆ ನೀವು ಜಾಸ್ತಿ ಬೆಳ್ಕೊಂಡ್ಬಿಡ್ಬೋದು ಅಲ್ವಾ? ಯಾವ್ದೋ ಒಂದಿದೆ ಅಂದ್ರೆ ನೀವು ಮಾಡ್ಬೋದು. ಕೆಲವೊಂದು ಸಂಪನ್ಮೂಲಗಳನ್ನ ನಿಮ್ಮ ಇಚ್ಛೆಗೆ ತಕ್ಕಂಗೆ ನೀವು ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ. ಇಟ್ಸ್ ಲಿಮಿಟೆಡ್. ಏನೋ ಒಂದು ನೀವು ಮಾಡಿದ್ರು KGF ಅಲ್ಲಿ ಇವಾಗ ನಿಂತೋಗಿದೆ, ಚಿನ್ನ ಸಿಗ್ತಾ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ದೆರ್ ಇಸ್ ಎ ಲಿಮಿಟೇಷನ್. ಯಾವಾಗ ಒಂದು ಸಂಪನ್ಮೂಲದ ಇದೇನಿದೆ ಬೇಡಿಕೆ ಹೆಚ್ಚಾಗಿ ಆದರೆ ಅದರ ಸಪ್ಲೈ ಲಿಮಿಟೆಡ್ ಆಗಿರುತ್ತೆ, ಅದ್ರದ್ದು ವ್ಯಾಲ್ಯೂ ವಿಲ್ ಆಲ್ವೇಸ್ ಗೋ ಅಪ್. ಆ ರೀತಿ ನೋಡಿದಾಗ ಎಲ್ಲಾ ಮೆಟಲ್ಗಳ ಬೆಲೆನೂ ಮೇಲಕ್ಕೆ ಹೋಗುತ್ತೆ ಹೊರತು ಎಸ್ಪೆಷಲಿ ಚಿನ್ನ ಅಂಡ್ ಬೆಳ್ಳಿ ಮೇಲೋಗುತ್ತೆ. ಹಾಗಾಗಿ ಖಂಡಿತ ನೀವು ಅವುಗಳ ಮೇಲೆ ಹೂಡಿಕೆ ನೆಮ್ಮದಿಯಾಗಿ ಮಾಡ್ಬೋದು. ಲಾಂಗ್ ಟರ್ಮ್ಗೆ 3-4 ತಿಂಗಳಲ್ಲಿ ಅಕಸ್ಮಾತ್ ನಾನು ಹೇಳಿದ್ದು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಕಡಿಮೆನೂ ಆಗ್ಬೋದು. ನೀವು ದೀರ್ಘಾವಧಿ ಹೂಡಿಕೆದಾರರಾಗಿದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ನಾನು ನಿಮ್ಗೆ ಹೇಳಿದೆ, SIP ಮೂಲಕ ನೀವು ಮ್ಯೂಚುವಲ್ ಫಂಡ್ಗಳೆಲ್ಲ ಹಾಕೊಂಡು ಹೋಗಿ ಒಂದಷ್ಟು ನಾನು ಗೌರ್ಮೆಂಟ್ ಸ್ಕೀಮ್ಗಳಿದೆ, ಇದು ಅಡಿಪಾಯ ಇದ್ದಂಗೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಮನೆ ಬಿಲ್ಡ್ ಮಾಡಬೇಕು ಅಂದ್ರೆ ನಿಮ್ದು SIP ಇರ್ಬೋದು, ಮತ್ತೊಂದು ಎಲ್ಲವುದು ಆನಂತರ ಚಿನ್ನ ಬೆಳ್ಳಿ ಹೂಡಿಕೆ ಪ್ರಪ್ರಥಮವಾಗಿ ಅತ್ಯಂತ ಉತ್ತಮವಾದ ಕೊಡುವಂತಹ ಒಂದಷ್ಟು ಸ್ಕೀಮ್ಗಳಿವೆ. ಆ ಸ್ಕೀಮ್ಗಳಲ್ಲಿ ನಿಮಗೆ ಇದು ಏನ್ ಹೇಳ್ತಾರೆ, ರಿಸ್ಕ್ 0 ಅಂತದ್ದು ಸರ್ಕಾರದ ಸ್ಕೀಮ್ ಇರುವಂಥದ್ದು. ಹೆಣ್ಮಗು ಇದ್ರೆ ನೀವು ಸುಕನ್ಯಾ ಸಮೃದ್ಧಿ, ಆಮೇಲೆ MIS ಇದೆ, ಫಾರ್ ಎಕ್ಸಾಂಪಲ್ ಮಂತ್ಲಿ ಇನ್ಕಮ್ ಸ್ಕೀಮು ಪೋಸ್ಟ್ ಆಫೀಸ್ ಇದೆ, ಆಮೇಲೆ SCSS ಅಂತ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮು, ಇವೆಲ್ಲ ಒಳ್ಳೊಳ್ಳೆ ಇದು ಕೊಡುವಂಥದ್ದು 0 ರಿಸ್ಕೇ ಇಲ್ಲ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಗಳಿವೆ, ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಗಳು ಇರ್ತವೆ, ರಾಜ್ಯ ಸರ್ಕಾರಗಳು ಹೊರಡಿಸುವಂತ ಬಾಂಡ್ಗಳಿರುತ್ತವೆ, ಆಮೇಲೆ ನೀವು ಕಾರ್ಪೊರೇಟ್ ಬಾಂಡ್ಸ್ ಇರ್ತವೆ, AAA ಸ್ಟೇಬಲ್ ರೇಟಿಂಗ್ ಇರುವಂತ ಬಾಂಡ್ಸ್ಗಳಿರುತ್ತೆ. ಒಂದಷ್ಟು ಜೀವನಕ್ಕೆ ಎವ್ರಿ ಮಂತ್ ಬೇಕಾಗುವಂತಹ ಇನ್ಕಮ್ ಬೇಕು ಅನ್ನೋಂಥವ್ರು ಪ್ರಪ್ರಥಮವಾಗಿ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಉಳಿದ ಹಂತದಲ್ಲಿ ನೀವು ಇನ್ನೊಂದು ಮಟ್ಟದ ರಿಸ್ಕ್ಗೆ ನೀವು ಈ ರೀತಿ ಅದು ಮ್ಯೂಚುವಲ್ ಫಂಡ್ ಇಂಡೈರೆಕ್ಟ್ ವೇ ಆಫ್ ಗೋಯಿಂಗ್ ಇನ್ ಟು ಶೇರ್ ಮಾರ್ಕೆಟ್ ಅದಿರ್ಬೋದು, ಗೋಲ್ಡು ಸಿಲ್ವರು ಎಲ್ಲಿ ಬೇಕಾದ್ರೂ ನೀವು ಹಾಕೊಂಡು ಹೋಗ್ಬೋದು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಚಿನ್ನ ಅಂತ ಬಂದಾಗ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಮೇ ಬಿ ಆಡಿಯನ್ಸ್ಗೆ ಈಗ ಆಗಸ್ಟ್ ಅಂತ ಬಂದಾಗ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಬಂದಾಗ ಚಿನ್ನನ ಖರೀದಿ ಮಾಡಬೇಕೋ ಬೇಡವೋ ಅಥವಾ ಯಾವಾಗ ಹೈಕ್ ಆಗ್ಬೋದು ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.